ರಾಜ್ಯದಲ್ಲಿ ಮಳೆ ಇಲ್ಲ, ಭೀಕರ ಬರದ ಛಾಯೆ. ಮಳೆ ಇಲ್ಲದೆ ಅನ್ನದಾತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ, ಕಂಗಾಲಾಗಿದ್ದಾರೆ. ಇನ್ನು ಬರ ಪರಿಸ್ಥಿತಿಯ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆನೇ ಆಗಿಲ್ಲ, ಒಂದನಿ ನೀರು ಕೂಡ ನೋಡಿಲ್ಲ ಕಳೆದ 15 ದಿನಗಳಿಂದ. ಸೊ ಹೀಗಾಗಿ ಬರದ ಪರಿಸ್ಥಿತಿ, ಬೆಳೆದಿದ್ದಂಥ ಬೆಳೆಗಳೆಲ್ಲವೂ ಕೂಡ ನಾಶ ಆಗೋಗಿದ್ದಾವೆ. ರೈತರು ಕಂಗಾಲಾಗೋಗಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕಣ್ಣೀರಿಡ್ತಾ ಇರುವಂಥದ್ದು ರೈತರು. 2,71,000 ಹೆಕ್ಟೇರ್ನಲ್ಲಿ ಬಿತ್ತನೆ ಮಾಡಲಾಗಿದೆ. ಕೈ ಕೊಟ್ಟಿದೆ ಮಳೆ. ಹೊಲದಲ್ಲೇ ಒಣಗ್ತಾ ಇರುವಂಥದ್ದು ಬೆಳೆಗಳು. ಹೆಸರು, ಉದ್ದು, ಹತ್ತಿ, ಈರುಳ್ಳಿ ಸೇರಿದಂತೆ ಹಲವು ಬೆಳೆಗಳು ನಾಶ ಆಗ್ತಾ ಇದೆ. ಸಾಲದ ಸುಳಿಯಲ್ಲಿ ಸಿಲುಕಿರುವಂಥದ್ದು ಅನ್ನದಾತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೆರವಾಗಲಿಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಭಿಕ್ಷೆ ರೂಪದಲ್ಲಿ ಹಾಕ್ತಾರೆ ಇವರು, ಕೇಂದ್ರದವರು, ರಾಜ್ಯದವರು. ನಾವು ನೋಡ್ತಾ ಇದ್ವಲ್ಲ, ಅಡಿಕೆ ತೋಟದಲ್ಲಿ ಮರಗಳು ನಾಶ ಆದಂಥ ಸಂದರ್ಭದಲ್ಲಿ ಒಂದು ಮರಕ್ಕೆ 17 ರೂಪಾಯಿ ಫಿಕ್ಸ್ ಮಾಡಿದ್ರು. ಮತ್ತೊಂದು ಕಡೆ ಈ ಬಾರಿ ಬೇರೆ ಬರ. ಚೆನ್ನಾಗಿ ಗೊತ್ತಿದೆ ವಾಸ್ತವ ಏನಿದೆ ಅಂತ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರಕ್ಕೆ ಇನ್ನೂ ವರದಿ ಕೊಡಬೇಕು, ಆದರೆ ರಾಜ್ಯ ಸರ್ಕಾರನಾದರೂ ಸ್ಪಂದಿಸಬೇಕಾಗಿತ್ತಲ್ಲ, ಇನ್ನೂ ಸ್ಪಂದಿಸ್ತಾ ಇಲ್ಲ. ಇನ್ನು ಧಾರವಾಡದ ಬರದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿದ್ದು ಅರೆಮಲೆನಾಡು ಎಂಬ ಖ್ಯಾತಿಗೆ ಒಳಗಾದಂತಹ ಧಾರವಾಡ ಜಿಲ್ಲೆ ಕೂಡ ಒಳಪಟ್ಟಿದೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ತಾವು ಕೂಡ ದೃಷ್ಟಿಯಲ್ಲಿ ನೋಡ್ತಿರೋ ಹಾಗೆ ಹತ್ತಿ ಇರ್ಬೋದು, ಹೆಸರು, ಈರುಳ್ಳಿ ಸೇರಿದಂತೆ ಮುಂಗಾರು ಬೆಳೆಗಳನ್ನ ಬಿತ್ತಿದಂತ ರೈತರಿಗೆ ಈಗಾಗಲೇ ಕೂಡ ಬೆಳೆಗಳು ನೆಲಕಚ್ಚಿವೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಏನಂತಂದ್ರೆ ಇಲ್ಲಿರುವಂತಹ ರೈತರು ಕೂಡ ಏನಂತಂದ್ರೆ ಸಂಕಷ್ಟವನ್ನು ಎದುರಿಸುವಂತ ಎಲ್ಲ ಲಕ್ಷಣಗಳು ಒಂದ್ ಕಡೆ ಕಂಡು ಬರ್ತದೆ. ಯಾಕಂತಂದ್ರೆ ಪಾಲನೆ ಪೋಷಣೆ ಮಾಡದಂತ ರೈತರ ಕಣ್ಣೆದುರು ಕೂಡ ಕೆಲವು ಬೆಳೆಗಳನ್ನ ನಾಶ ಮಾಡ್ತಿದ್ದಾರೆ. ಈ ವಿಚಾರವಾಗಿ ಇಲ್ಲಿರುವಂತಹ ರೈತರನ್ನ ಮಾತಾಡ್ಸೋಣ. ಈಗಾಗಲೇ ಮಳೆ ಪ್ರಮಾಣ ಕೂಡ ಕಡಿಮೆ ಆಗಿತ್ತು. ಇಲ್ಲಿ ಇರುವ ಬೆಳೆಗಳು ಹೇಗಿದೆ? ಯಾಕಂದ್ರೆ ಇಷ್ಟೊತ್ತಿಗೆ ಉತ್ತಮವಾಗಿರ್ಬೇಕಾಗಿತ್ತು, ಆದರೆ ಮಳೆ ಕೊರತೆಯಿಂದ ಯಾವ ರೀತಿ ಇದಾವೆ, ಹೇಗಿದೆ ಸರ್? ನಾವು ಮೇ ತಿಂಗಳದಾಗ ಮಳೆ ಜೋರಾಗೋದು ನೋಡಿ ಭಾಳ ಭರವಸೆ ಇಟ್ಟುಕೊಂಡು ಎಲ್ಲ ಬೆಳೆಗಳನ್ನ ಬಿತ್ತಿಬಿಟ್ಟೇವಿ. ಬೆಳೆಗಳಂದ್ರೇನು? ಹತ್ತಿ ಹಾಕೇವಿ ಸರ, ಉಳ್ಳಿ ಹಾಕೇವಿ, ಉದ್ದು ಹಾಕೇವಿ, ಹೆಸರು ಹಾಕೇವಿ, ಗೋಂಜೋಳ ಮತ್ತು ಸೂರ್ಯಪಾನ, ಇಂಥವೆಲ್ಲ ಬೆಳೆಗಳನ್ನ ಬಿತ್ತು ಭರವಸೆ. ಏನು ಮಳೆ ಬ್ಯಾಸಿಗೆ ಚಲೋ ಆಯ್ತು, ಇನ್ನು ಮುಂಗಾರಿನೂ ಆಗ್ಬೋದಂತ. ಸ್ವಲ್ಪ ಮಳೆ ಆದ್ಬಿಟ್ಲಿ ಅಂದ್ರೆ ನಾವೆಲ್ಲ ಮಾಡಿಬಿಟ್ಟಿವಿ. ಇಷ್ಟು ಎಲ್ಲ ಖರ್ಚು ಮಾಡೇವಿ. ಎಕರೆಗೆ 30,000 40,000 ಹಿಂಗೆ ಖರ್ಚು ಮಾಡೇವಿ. ಯಾವ್ಯಾವ ವಾಣಿಜ್ಯ ಬೆಳೆಗಳು ಇರ್ತಾವೆ, ಖರ್ಚಿನೂ ಇರ್ತಾವೆ ಎಲ್ಲ. ಭೂಮಿಗೆಲ್ಲ ರೊಕ್ಕ ಖರ್ಚು ಮಾಡಿ ಅದೇವೀಗ. ಆದ್ರೆ ಮುಂದೆ ನಮ್ಗೆ ಇದ್ರ ಪರಿಹಾರ ನಮಗೆ ಸರ್ಕಾರ ಕೊಡ್ತೈತೆ ಬಿಡ್ತೈತೆ. ಹಿಂದೂ ಯಾವಾಗೂ ನಮಗೆ ಇಂಥ ಬರಗಾಲ 2003ರಾಗ ಹಿಂಗೆ ಬಂದಿತ್ತು. ಅವಾಗ ಕೊಟ್ಟಾಗ ರೈತರು ಒಂದು ವಾರ ಸಂತಿಗೆ ಆಗಿಲ್ಲ ಅವ್ರು ಕೊಟ್ಟಿದ್ದ ರೊಕ್ಕ. ಇನ್ನೊಬ್ರು ರೈತರು ಇದ್ದಾರೆ. ನೀವು ಈ ಎಲ್ಲ ಬಿತ್ತನೆ ಮಾಡಿದ್ರಿ, ಎಷ್ಟು ಹಾನಿ ಆಗೈತೆ? ಯಾಕಂದ್ರೆ ಈ ತಮ್ಮ ಇಷ್ಟು ವರ್ಷದೊಳಗೆ ಕೃಷಿ ಮಾಡಿದಾಗ ಈ ಥರ ಬರಗಾಲ ಆಗಿದ್ದು ಅಥವಾ ಇಷ್ಟೊಂದು ಹಾನಿ ಆಗಿತ್ತು? ಇಷ್ಟು ವರ್ಷದಾಗ ಆಗಿದ್ದೇ ಇಲ್ರಿ. ಈಗ 4 ವರ್ಷದಿಂದ ಒಮ್ಮೆ ಆಗೈತಿ ರೀ ಸರ್. ಆಗಿತ್ತು, ಹೊಳ್ಳಿ ಈ ವರ್ಷ ಆಗೈತೆ ರೀ. ಈ ವರ್ಷ ಹಂಗಾರೆ ಎಲ್ಲ ಬಿತ್ತಿಗೆ ಮಾಡಿಬಿಟ್ಟೇವಿ. ಬಿತ್ತಿಗೆ ಮಾಡಿಬಿಟ್ಟು ಎಲ್ಲ ಒಣಗಿ ಬಿಟ್ಟವು. ಕಳೆ ತೆಗ್ಸಿದೀವಿ, ಎಲ್ಲ ಮಾಡಿದೇವೆ ರೀ. ಮಾಡಿದ್ರೆ ಆಳೆಗೆ ಕೇಳ್ತಾರೆ ರೀ, 400-500 ರೂಪಾಯಿ ಕೇಳ್ತಾರೆ ಒಂದು ಆಳಿಗೆ. ಕಳೆ ತೆಗ್ಸಿದ ಪಗಾರ ಇಲ್ರಿ ನೋಡ್ರಿ. ಆಕಾರ ಗೊಬ್ಬರ ತೊಟ್ರಿ ಇಲ್ರಿ, ಬರೋದಿಲ್ರಿ. ಎಲ್ಲಿ ನೋಡ್ರಿ ಒಣಗಿ ಹೋಗ್ಯಾವ್ದ, ಎಲ್ಲಿ ಬರೋದು ರೀ? ಮಳಿನೇ ಇಲ್ಲ, ಎಲ್ಲಿಂದ ಬರೋದು ಸರ್? ಈಗಾಗಲೂ ಕೂಡ ರೈತರು ಕೂಡ ಹೇಳಿದ್ರು, ಸಾಲ ಮಾಡಿ 1,000 ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಂತ ಮುಂಗಾರು ಬೆಳೆಗಳು ಸಂಪೂರ್ಣವಾಗಿ ನೆಲಕಚ್ಚಿರೋದ್ರಿಂದ ಶೀಘ್ರವಾಗಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಪರಿಹಾರದ ಜೊತೆಗೆ ಬೆಳೆ ಇನ್ಸೂರೆನ್ಸ್ ಹಣವನ್ನು ಬಿಡುಗಡೆ ಮಾಡಬೇಕೆಂಬ ಮನವಿಯನ್ನು ಕೂಡ ರೈತರು ಮಾಡಿದ್ರು ಅಂತ ಹೇಳ್ಬೋದು. ನವಲಗುಂದದಿಂದ ಮಂಜುನಾಥ್, ನ್ಯೂಸ್ 18. ಸ್ಪೆಷಲಿ ನೋಡ್ತಾ ಇದೀವಲ್ಲ, ಒಂದ್ ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಮಳೆ ಆಗಿಲ್ಲ. ಹಿಂಗೂ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಅಲ್ಲಿಂದ ನೀರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಡ್ಯಾಮ್ಗಳಿಗೆ ಸ್ವಲ್ಪ ನೀರು ಬರ್ತಾ ಇದೆ. ಬಿಟ್ಟರೆ ಬೆಳೆದಂಥ ಬೆಳೆಗಳು ನಾಶ ಆಗ್ತಾ ಇದೆ. ಯಾಕೆಂದರೆ ಬೆಳೆಗಳಿಗೆ ನೀರನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಕುಡಿಯೋ ನೀರಿಗೆ ಅಲ್ಲಿ ಸಂಕಷ್ಟ ಇರುವಂಥ ಹಿನ್ನೆಲೆಯಲ್ಲಿ ಬೆಳೆಗಳಿಗೆ ನೀರನ್ನು ಕೊಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸ್ಪಂದಿಸಬೇಕು ಅಂತ ಪಾಪ ರೈತರು ಕೇಳ್ತಾ ಇದ್ದಾರೆ, ಕಣ್ಣೀರಿಡ್ತಿದ್ದಾರೆ.